ಮಾವ ನೀವೇ ಹೇಳಿ ಮಾವ, ನೀವು ಹೇಳಿದ್ರೆ ಅವ್ರು ಖಂಡಿತ ಕೇಳ್ತಾರೆ. ಹರಣಿನ ನಾನು ನೋಡ್ಕೊಳ್ತೀನಿ, ಅವಳು ಮೊದಲಿನ ಸ್ಥಿತಿಗೆ ಬರೋ ಹಾಗೆ ನಾನು ನೋಡ್ಕೊಳ್ತೇನೆ ಮಾವ. ಅಣ್ಣ, ನನ್ಗೆ ಯಾಕೋ ಇದು ಬೇಡ ಅನ್ನಿಸ್ತಿದೆ. ಹರಣಿ ಇಲ್ಲೇ ಇದ್ರೇನೆ ಅವಳಿಗೆ ಒಳ್ಳೇದು. ಬೆಳ್ಳಿ ಮಾತಲ್ಲಿ ನನಗೆ ನಂಬಿಕೆ ಇದೆ. ಅವಳ ಕಟ್ನಿಟ್ಟಾಗಿ ನೋಡ್ಕೊಳ್ತಾಳೆ ಅನ್ನೋ ಭರವಸೆನೂ ನನಗಿದೆ. ಡಾಕ್ಟರ್, ನೀವು ಹರಿಣಿನ ಡಿಸ್ಚಾರ್ಜ್ ಮಾಡಿ, ನಾವು ಮನೆ ಕರ್ಕೊಂಡು ಹೋಗ್ತೀವಿ. ಈಗ ಆಗಿರೋ ಗಾಯ ವಾಸಿ ಆಗೋವರೆಗೂ ಅವ್ರಿಗೆ ಹಾಸ್ಪಿಟಲಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತೀವಿ. ಆಮೇಲೆ ಅವ್ರಿಗೆ ಡಿಸ್ಚಾರ್ಜ್ ಮಾಡ್ತೀವಿ. ಸರಿ ಡಾಕ್ಟರ್. ಅಳ್ಬೇಡ ಬೆಳ್ಳಿ, ಇಲ್ಲಿ ನೋಡು, ನನ್ನ ಕಡೆ ನೋಡು. ಹರಿಣಿ ನಿನ್ನಿಂದಾನೇ ಗುಣ ಆಗ್ತಾಳೆ. ನೀನು ನಂಬಿರೋ ಚಾಮುಂಡಿ ತಾಯಿ ಅವಳನ್ನ ಕಾಪಾಡ್ತಾಳೆ. ಯೋಚನೆ ಮಾಡಬೇಡ, ಧೈರ್ಯವಾಗಿರು. ಭೈರವ್ರ, ಮುತ್ತು ಅವರ, ಹೇಳಿ ಸರ್. ನಿಮ್ಮ ಅಣ್ಣ ಮುತ್ತು ಅವ್ರು ಸ್ವಲ್ಪ ಕರೀತೀರಾ? ಸರಿ. ಮುತ್ತಣ್ಣ, ಮುತ್ತಣ್ಣ, ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಏನು ವಿಷಯ? ಆಕ್ಸಿಡೆಂಟ್ ಮಾಡೋರು ಸಿಕ್ಕಿದ್ರಾ? ಅವ್ರ ಬಗ್ಗೆನೇ ಹೇಳೋಣ ಅಂತ ಬಂದೆ ಸರ್. ಆಕ್ಸಿಡೆಂಟ್ ಮಾಡೋದವ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಗಾಡಿ ರಿಜಿಸ್ಟ್ರೇಷನ್ ಇಲ್ಲಿದಲ್ಲ, ಆ ಗಾಡಿ ನಂಬರು ಮಂಗಳೂರ್ದು. ನಂಬರ್ ಪ್ಲೇಟ್ ಬದಲಾಯಿಸ್ಕೊಂಡು ಇಲ್ಲಿ ಓಡಾಡ್ತಾ ಇದ್ದಾರೆ ಅಂತ ನಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಸಿಗ್ತಾರೆ ಅಂತೀರಾ? ಆಗಾಗ ನಂಬರ್ ಪ್ಲೇಟ್ ಬದಲಾಯಿಸ್ಕೊಂಡು ಓಡಾಡ್ತಾ ಇರೋದ್ರಿಂದ ಹುಡ್ಕೋ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರ್. ಹಾಗಂತ ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳಲ್ಲ. ಅಪರಾಧಿಗಳನ್ನ ಹುಡುಕಿ ಜೈಲಿಗೆ ಕಳಿಸೋದೇ ನಮ್ಮ ಗುರಿ ಸರ್. ಊರಲ್ಲಿರೋ CCTVನೆಲ್ಲ ಚೆಕ್ ಮಾಡಿಸ್ಬೇಕಿತ್ತು. ಅಟ್ಲೀಸ್ಟ್ ಅದರಲ್ಲಾದ್ರೂ ಮುಖ ಗೊತ್ತಾಗ್ತಿತ್ತೇನೋ. ಅದನ್ನು ಮಾಡಿದ್ದೀವಿ ಮುತ್ತು ಅವರೇ. ಕೆಲವು CCTVಲಿ ಸರಿಯಾಗಿ ಮುಖ ಕಾಣಿಸ್ತಿಲ್ಲ. ಅದಕ್ಕೆ ಜಸ್ಟ್ ಒಂದು ಫಾರ್ಮಲ್ ಆಗಿ ಎನ್ಕ್ವೈರಿ ಮಾಡೋಣ ಅಂತ ಬಂದೆ. ಆಕ್ಸಿಡೆಂಟ್ ಮಾಡಿದವ್ರು ಸಿಕ್ಕಿಲ್ಲ ಸರಿ, ಆದರೆ ನೀವು ಇಲ್ಲಿ ಎನ್ಕ್ವೈರಿ ಮಾಡಕ್ಕೆ ಬಂದಿದ್ದೀರಾ? ಸಿಂಪಲ್ ಮುತ್ತು ಅವರೇ, ಹರಣಿಗೆ ಮನೇಲಿ ಯಾರ ಜೊತೆ ಎಲ್ಲರೂ ಜಗಳ ಇತ್ತಾ, ಅಥವಾ ಅತ್ತೆ ಸೊಸೆಲಿ ಗಂಡ ಹೆಂಡ್ತಿರ ಜೊತೆಲಿ ಏನಾದರೂ ಜಗಳ ನಡೀತೈತೆ ಅಂತ ನಮ್ಗೆ ಇನ್ಫಾರ್ಮೇಷನ್ ಬೇಕು. ಏನು ಹೇಳ್ತಾ ಇದ್ದಾರೆ ಇನ್ಸ್ಪೆಕ್ಟರ್? ಅಂದರೆ ಅಪರಾಧಿ ನಮ್ಮನೇಲಿ ಇದ್ದಾರೆ ಅಂತನಾ? ಮೇ ಬಿ ಇದ್ರೂ ಇರ್ಬೋದು. ನೀವು ತಪ್ಪು ಮಾಡ್ತಿದ್ದೀರಾ ಸರ್. ಹರಣಿಗೆ ಈಗ ಆಯ್ತಲ್ಲ ಅಂತ ನಾವೆಲ್ಲರೂ ದುಃಖದಲ್ಲಿದ್ದೀವಿ. ನೀವು ನೋಡಿದ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದೀರಲ್ಲ. ನಾವು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಮುತ್ತು ಅವರೇ, ಜಸ್ಟ್ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಯಾವ ರೀತಿ ಅಂತ ಅರ್ಥ ಆಗಲಿಲ್ಲ ಇನ್ಸ್ಪೆಕ್ಟರ್. ಆಕ್ಸಿಡೆಂಟ್ ಆಗಿದೆ, ಮನೆಯವರೆಲ್ಲ ದುಃಖದಲ್ಲಿದ್ದಾರೆ. ನೀವು ನೋಡಿದ್ರೆ ಅತ್ತೆ ಸೊಸೆ ಜಗಳ, ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರ ಅಂತ ಕೇಳ್ತಾ ಇದ್ದೀರಲ್ಲ. ಹೆಂಡತಿ ಮೇಲಿರೋ ದ್ವೇಷಕ್ಕೆ ನೀವು ಯಾಕ್ರಿ ಕೆಲಸ ಮಾಡಿರಬಾರ್ದು? ನೀವೇ ಕಾರ್ನವ್ರು ಕಳಿಸಿ ಆಕ್ಸಿಡೆಂಟ್ ಮಾಡಿಸಿರ್ಬೋದಲ್ಲ. ನಾವು ಡೌಟ್ ಪಡಲೇಬೇಕ್ರಿ. ಈಗ ಒಂದು ಕೇಸು ಅಂದಮೇಲೆ 10 ರೀತಿ ಎನ್ಕ್ವೈರಿ ಮಾಡಲೇಬೇಕು. ಅಷ್ಟಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ ನೀವು? ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸಾಕು ಅಷ್ಟೇ. ಅದೇನು ಕೇಳಿ ಸರ್. ನೋಡಿ ಮುತ್ತು ಅವರೇ,
ಮನೇಲಿ ಅತ್ತೆ ಸೊಸೆ ಜಗಳ ಅಥವಾ ಗಂಡ ಹೆಂಡತಿರ ಜೊತೆಲಿ ಏನಾದ್ರು ಜಗಳ ಇತ್ತಾ? ಸದ್ಯ ಸರ್ ನಮ್ಮ ಚಿಕ್ಕಮ್ಮ ಮನೇಲಿಲ್ಲ. ಒಂದು ವೇಳೆ ನೀವು ಈ ರೀತಿ ಮಾತಾಡೋದು ಅವ್ರು ಏನಾದ್ರು ಕೇಳಿಸ್ಕೊಂಡಿದ್ದಿದ್ರೆ ತುಂಬ ನೊಂದ್ಕೊಂಡಿರೋರು. ಹರಣಿಗೆ ಯಾರು ಈಗ ಮಾಡಿದ್ದು ಅಂತ ನಾನು ಅವ್ರನ್ನ ಕೇಳ್ತಾ ಇದ್ದೆ. ಆದರೆ ಈಗ ಅವ್ರು ಮಾತಾಡೋ ಸ್ಥಿತಿಲಿಲ್ಲ. ನನಗನ್ಸುತ್ತೆ ಹರಣಿನ ಯಾರೋ ಫಾಲೋ ಮಾಡಿ ಅವ್ರು ಹೇಳೋ ವಿಷಯನ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಆ ರೀತಿ ಎಲ್ಲ ಇರ್ಬೋದು ಸರ್. ಹರಿಣಿನ ತಡೆಯೋ ಪ್ರಯತ್ನ ನಡೀತಿದೆ ಅಂತ ನನಗೂ ಅನಿಸ್ತಿದೆ. ಆದರೆ ಅದು ಯಾರು ಏನು ಅಂತ ನೀವೇ ಹೇಳಬೇಕು ಸರ್. ನಾನು ನೋಡ್ದಾಗೆ ಹರಿಣಿ ಯಾರಿಗೂ ಕೆಟ್ಟದ್ದು ಮಾಡ್ದವಳಲ್ಲ. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದವಳು. ಅವಳ ಮೇಲೆ ಯಾರು ದ್ವೇಷ ಸಾಧಿಸೋಕೆ ಸಾಧ್ಯ? ನೋಡಿ ಸರ್, ಈಗಾಗಲೇ ನಾವೆಲ್ಲ ನೊಂದಿದ್ದೀವಿ. ನೀವು ಅಪರಾಧಿಗಳನ್ನ ಹುಡುಕ್ತಾ ಇದ್ದೀರಾ ಅನ್ಕೊಂಡ್ರೆ ನೀವು ನಮ್ಮ ಕಡೆನೇ ಬೆರಳು ಮಾಡ್ತಾ ಇದ್ದೀರಲ್ಲ. ಹೌದು ಇನ್ಸ್ಪೆಕ್ಟರ್, ನಿಮ್ಗೇನಾದರೂ ಅನುಮಾನ ಇದ್ರೆ ಸಾಕ್ಷಿ ಸಮೇತ ಬನ್ನಿ. ಈ ರೀತಿ ಬಂದರೆ ನಮ್ಮ ಭಾವನೆಗಳಿಗೆ ನೋವಾಗುತ್ತೆ. ಇಲ್ಲ ಮುತ್ತು ಅವರೇ, ನಮ್ಮ ಉದ್ದೇಶ ಅದಲ್ಲ. ನಾವು ಮೊದಲೇ ಪೊಲೀಸ್ನವರು ಒಬ್ಬರ ಮೇಲೆ ಅಂತಲಲ್ಲ, ಎಲ್ಲರ ಮೇಲೂ ಅನುಮಾನ ಪಡ್ತೀವಿ. ಈ ಕೇಸಿಗೆ ಸರಿಯಾದ ಸಾಕ್ಷಿ ಸಿಗೋವರೆಗೂ ಈ ಕೇಸ್ ಮುಂದುವರಿತಾನೆ ಇರತ್ತೆ. ನನಗೇನೋ ಇದು ಕೊಲೆ ಪ್ರಯತ್ನ ಅನ್ನಿಸ್ತಾ ಇದೆ. ಅದಕ್ಕೆ ಒಂದು ಮಾತು ಹೇಳೋಣ ಅಂತ ಬಂದೆ. ನಾನು ಆಗಲೇ ಹೇಳಿದ್ನಲ್ಲ ಇನ್ಸ್ಪೆಕ್ಟರ್, ಒಂದು ವೇಳೆ ನಿಮ್ಗೇನಾದರೂ ಅನುಮಾನ ಇದ್ದರೆ ಸಾಕ್ಷಿನ ಹುಡುಕಿ. ಬೈರಾನೇ ಆಗಿದ್ರು ನೀವು ಅರೆಸ್ಟ್ ಮಾಡ್ಬೋದು, ಆದರೆ ಅದಕ್ಕೆ ಸಾಕ್ಷಿ ಇರಬೇಕು. ಅರೆಸ್ಟ್ ಮಾಡ್ತೀನಿ ಮುತ್ತು ಅವರೇ, ಸಾಕ್ಷಿಗಳು ಸಿಗಲಿ, ಆಗ ಅಪರಾಧಿನ ಹುಡ್ಕೊಂಡು ಬಂದೇ ಬರ್ತೀನಿ. ನಾನೀಗ ಬರ್ತೀನಿ. ಏನೇನೋ ಮಾತಾಡ್ತಾರೆ. ಬೈರ, ಶರ್ಮಿಳಾ, ನೀವ್ಯಾರು ತಲೆ ಕೆಡ್ಸ್ಕೊಬೇಡಿ, ಸರಿನಾ? ಏನಿದೆಲ್ಲ? ಅತ್ತೆಗೆ ಈ ವಿಷಯ ಗೊತ್ತಾದ್ರೆ ಎಷ್ಟು ಅಪ್ಸೆಟ್ ಆಗ್ತಾರೆ ಅಂತ ಗೊತ್ತಾ? ಪೊಲೀಸ್ನವರು ಮನೆವರೆಗೂ ಬರೋ ಹಾಗೆ ಮಾಡ್ಕೊಂಡಿದ್ಯಾ. ಒಂದ್ ಕೆಲಸ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ? ಆ ರೋಡಿಗಳಿಗೆಲ್ಲ ಸರಿಯಾಗಿ ಹೇಳಿದ್ದೆ. ಅವ್ರು ಈ ಥರ ಸಿಕ್ಕಾಕ್ಸ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೊದಲು ಹರಿಣಿಗೆ ಏನಾದರೂ ಮಾಡಲೇಬೇಕು. ಅವಳು ಜೀವಂತವಾಗಿದ್ದಷ್ಟು ನಮಗೆ ತೊಂದರೆ. ಅನ್ಕೋಬೇಡ ಬೈರ, ಮೊದಲು ಮಾಡು. ಹರಿಣಿ ಏನಾದ್ರು ಗುಣ ಆದ್ರೆ ಒಂದಲ್ಲ 10 ವಿಷಯದಲ್ಲಿ ನಾವು ಸಿಕ್ಕಾಕೊಳ್ತೀವಿ, ನೆನ್ಪಿರ್ಲಿ. ನೀನೇನ್ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ. ಈಗಲೇ ಹಾಸ್ಪಿಟ್ಲಿಗೆ ಹೋಗಿ ಹರಿಣಿ ಕತೆ ಮುಗಿಸು. ಸಮಯ ಮೀರ್ತಿದೆ ಭೈರ, ಯೋಚನೆ ಮಾಡ್ತಾ ಕೂತ್ಕೋಬೇಡ. ಅಮ್ಮ ತಾಯಿ ಚಾಮುಂಡಿ, ನನಗೆ ಕಷ್ಟ ಅಂತ ಬಂದರೆ ನಿಲ್ತಾ ಇದ್ದಿದ್ದು ಇಬ್ಬರೇ. ಒಂದು ನೀನು, ಇನ್ನೊಂದು ಹರಿಣಿ. ಹರಿಣಿ ಎಷ್ಟು ಒಳ್ಳೆಯವಳು ಅಂತ ನಿನಗೂ ಗೊತ್ತು. ಆದರೂ ಯಾಕೆ ಅವಳಿಗೆ ಅಷ್ಟೊಂದು ಕಷ್ಟ ಕೊಡ್ತೀಯ? ಎಷ್ಟೇ ಕಷ್ಟ ಆಗಲಿ ನೋವಾಗಲಿ ನಾನು ತಡ್ಕೋತೀನಿ. ಆದರೆ ಹರಿಣಿಗೆ ಕಷ್ಟ ಕೊಡೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಹರಿಣಿಗೊಂದು ಮಗು ಆಗಿ ಅವಳ ಸಂಸಾರ ಚೆನ್ನಾಗಾಗಲಿ ಅನ್ನೋಷ್ಟೊತ್ತಿಗೆ ಅವಳ ಪರಿಸ್ಥಿತಿ ಈ ರೀತಿ ಆಗಿದೆ. ನನ್ನ ವಯಸ್ಸು ತಗೊಂಡಾದ್ರೂ ಅವಳನ್ನ ಚೆನ್ನಾಗಿ ಮಾಡು. ಅವಳು ಬೇಗ ಗುಣ ಆಗೋ ಹಾಗೆ ಮಾಡು. ಈ ಭೂಮಿ ಮೇಲೆ ನನಗೆ ಅಂತ ಯಾರೂ ಇಲ್ಲ. ಇತ್ತಿದ್ದ ಹರಿಣಿ ಒಬ್ಳೆ. ಈಗ ಅವಳನ್ನು ನಿನ್ನ ಹತ್ರ ಕರ್ಕೊಂಡ್ರೆ ನಾನು ಯಾರಿಗೋಸ್ಕರ ಬದುಕಿರ್ಲಿ? ನಾನು ನಿನ್ನ ಹತ್ರ ಬಂದ್ಬಿಡ್ತೀನಿ.
ಹರಿಣಿ ಬೇಗ ಗುಣ ಆಗಬೇಕು. ಅದು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ, ನಿನ್ನಿಂದ ಮಾತ್ರ ಸಾಧ್ಯ. ಅವಳು ಮತ್ತೆ ಮುಂಚಿನ ಥರ ಆಗಬೇಕು, ಮುಂಚಿನ ಥರ ಓಡಾಡಬೇಕು. ನಿನ್ನೇ ನಂಬಿದ್ದೀನಿ ತಾಯಿ, ಹರಿಣಿನ ಉಳಿಸ್ಕೊಡು. ಅಮ್ಮ ತಾಯಿ ಚಾಮುಂಡಿ, ಹರಣಿಗೋಸ್ಕರ ನನ್ನ ಜೀವ ಬೇಕಾದರೂ ಕೊಡ್ತೀನಿ. ಬೇಗ ಅವಳ ಆರೋಗ್ಯ ಸರಿ ಹೋಗೋ ಹಾಗೆ ಮಾಡು. ಹರಿಣಿ, ನಾನು ನಿನ್ನ ಗಂಡ ಬೈರ ಬಂದಿದ್ದೀನಿ. ಮಾತಾಡ್ಸಲ್ವಾ? ಓ, ನಿನಗೆ ಬೆಳ್ಳಿ ಅಂದ್ರೇ ತುಂಬ ಇಷ್ಟ ಅಲ್ವಾ? ಅವಳಿಗೆ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ದೆ. ಅದಕ್ಕೆ ನಮ್ಮ ಮಾತೆಲ್ಲ ನಿನಗೆ ಕೇಳಿಸೋದೇ ಇಲ್ಲ. ಅವಳು ನಿನಗೆ ಅಕ್ಕ ಅಲ್ಲ, ತಂಗಿ ಅಲ್ಲ. ಆದರೂ ಅವಳಿಗೆ ಸಹಾಯ ಮಾಡೋಕ್ಕೋಗಿ ನಿನ್ನ ಪ್ರಾಣಕ್ಕೆ ಕುತ್ತನ್ಕೊಂಡಿದ್ಯಲ್ಲೇ, ಎಷ್ಟೇ ಇರಬಾರ್ದು ನಿನಗೆ. ನನ್ನ ವಿರುದ್ಧನೇ ಮಾತಾಡ್ತೀಯಲ್ಲ, ನೀನಿನ್ನು ಉಳಿಬಾರ್ದು, ಯಾವುದೇ ಕಾರಣಕ್ಕೂ ಉಳಿಬಾರ್ದು. ಸಾಯೇ ಸಾಯೇ, ನೀನು ಉಳಿಬಾರ್ದು, ಸಾಯಿ. ಏನ್ರಿ ಮಾಡ್ತಿದ್ದೀರಾ? ಮರ್ಯಾದೆ ಇಲ್ಲ ನಿಮಗೆ? ಹಾಸ್ಪಿಟ್ಲಿಗೆ ಬಂದು ಹೇಗೆ ಪೇಷಂಟ್ ಹತ್ರ ನಡ್ಕೋಬೇಕನ್ನ ಗೊತ್ತಾಗ್ಲಿಲ್ಲ ಅಂದ್ರೆ ಏನಕ್ಕೆ ಬರ್ತೀರಾ ನೀವು? ಗೆಟ್ ಔಟ್. ಏಯ್, ನಾನು ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ನನಗೆ ಗೊತ್ತು. ಅದನ್ನ ನೀನು ನನಗೆ ಹೇಳಕ್ಕೆ ಬರಬೇಡ. ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋ. ಶಟ್ ಅಪ್ ಐ ಸೇ. ಗೆಟ್ ಔಟ್. ಹರಿಣಿ, ನೀನು ಬೇಗ ಗುಣ ಆಗಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ನೀನು ಮುಂಚೆ ಹಾಗೆ ಓಡಾಡೋ ಹಾಗಾಗ್ತೀಯ. ಆ ಸಮಯ ಬೇಗ ಬರುತ್ತೆ. ಇಟ್ಲೇ ಮಾಡ್ತಾ ನನಗೆ ತುತ್ತು ತಿನ್ಸೋಕ್ಕೆ ಅಮ್ಮನಾಗಿ ನೀನು ವಾಪಸ್ ಬರಲೇಬೇಕು. ಬೇಗ ಗುಣ ಆಗಿ ಬರ್ತೀಯ ಅಲ್ವಾ? ಬೆಳಿ, ಆ ಕಡೆ ಎಲ್ಲಿಗೆ ಹೋಗ್ತಿದ್ಯಾ? ಬೈರನ್ ರೂಮ್ ಇರೋದು ಮೇಲ್ಗಡೆ ಅಲ್ವಾ? ರೂಮ್ಗೆ ಮಾವ. ನೀವು ಹೂ ಅಂದರೆ ಹರಿಣಿನ ನಾನೇ ನನ್ನ ರೂಮಲ್ಲಿ ನೋಡ್ಕೋತೀನಿ.
ಬೆಳ್ಳಿ ನಿನ್ನ ರೂಮ್ ಚಿಕ್ಕದು, ಊಟ ತಿಂಡಿ ಅಂತ ಓಡಾಡೋದೆಲ್ಲ ಕಷ್ಟ ಆಗತ್ತೆ. ಅಲ್ಲದೆ ಹರಿಣಿ ನನ್ನ ರೂಮಲ್ಲೇ ಇದ್ದರೆ ನನಗೂ ಸ್ವಲ್ಪ ಸಮಾಧಾನ. ಹೌದು ಬೆಳ್ಳಿ, ಬೈರ ಪದೇ ಪದೇ ನಿನ್ನ ರೂಮಿಗೆ ಬಂದು ನೋಡೋಕ್ಕಾಗಲ್ಲ ಅಲ್ವಾ? ಅವನಿಗೂ ಅವ್ನ ಹೆಂಡತಿಗೆ ಏನಾಗ್ತಿದೆ ಅನ್ನೋ ಭಯ ಕಾಡಬಾರ್ದು, ಅದಕ್ಕೋಸ್ಕರ. ಹಾಗೇನಿಲ್ಲ ಮಾಯಕ್ಕ, ಚಿಕ್ಕಮ್ಮವ್ವ ಯಾವಾಗ ಬೇಕಾದರೂ ಬಂದು ಹರಿಣಿನ ನೋಡ್ಕೋಬೋದು. ನಾನು ಅವಳ ಜೋಪಾನವಾಗಿ ನೋಡ್ಕೋತೀನಿ, ಅವಳಿಗೆ ಯಾವ ಕೊರತೆನೂ ಇರಲ್ಲ. ಮತ್ತು ಮಾವ, ಇದೊಂದು ವಿಷಯಕ್ಕಿಲ್ಲ ಅಂತ ಹೇಳಬೇಡಿ. ನೋಡಿ, ಹರಿಣಿ ಗುಣ ಆಗಬೇಕು ಅಂದರೆ ಔಷಧಿಗಿಂತ ಬೆಳ್ಳಿ ಮಾತೆ ಮುಖ್ಯ. ಬೆಳ್ಳಿ ಅವಳ ಜೊತೆಲಿದ್ರೆ ಹರಿಣಿ ಮನಸ್ಸಿಗೂ ಸಂತೋಷ ಆಗುತ್ತೆ. ಅದಕ್ಕೆ ಅವಳು ಎಲ್ಲೋ ಇರೋದಕ್ಕಿಂತ ಬೆಳ್ಳಿ ಜೊತೆ ಇದ್ರೆ ಒಳ್ಳೇದು ಅನ್ಸುತ್ತೆ. ಬೆಳ್ಳಿ, ನೀನು ಕರ್ಕೊಂಡು ನಡಿ. ಸರಿ ಮಾವ. ಆ ಹರಿಣಿ ಕತೆ ಮುಗಿಸೋಣ ಅಂದರೆ ಬೆಳ್ಳಿ ಬಂದು ಎಲ್ಲ ಹಾಳು ಮಾಡೋದು. ಭೈರ, ಹರಿಣಿ ಮನೆಗೆ ಬಂದ ತಕ್ಷಣ ಸಾಯಿಸಿದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಸ್ವಲ್ಪ ಟೈಮ್ ಕೊಡು. ಸ್ವಲ್ಪ ಟೈಮ್ ಕೊಟ್ಟರೆ ನಮಗೆ ತೊಂದರೆ ಅಲ್ವಾ ಅತ್ತೆ? ಹಾಗಂತ ಅವಳು ಹುಷಾರಾಗೋರ್ಗು ಉಳಿಸ್ತೀನಂತ ಅಮ್ಮ ಏನು ಹೇಳ್ತಿಲ್ವಲ್ಲ? ನಮಗೆಲ್ಲ ವಿಷಯನೂ ಗೊತ್ತಿರೋದು ಹರಿಣಿಗೆ, ಅದಕ್ಕೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಅದು ಅಲ್ಲದೆ ಹರಿಣಿ ಹಾಸ್ಪಿಟ್ಲಲ್ಲೇ ಇದ್ದಿದ್ರೆ ಹುಷಾರಾಗ್ತಿದ್ಲು, ಮನೆಗೆ ಕರ್ಕೊಂಡ್ಬಂದು ಅವಳನ್ನ ಸಾಯಿಸ್ಬಿಟ್ರು ಅಂತ ನಾಳೆ ಊರ್ ಜನ ಎಲ್ಲ ಮಾತಾಡ್ತಾರೆ. ಆಗ ತಪ್ಪು ಯಾರ ಮೇಲೆ ಹೋಗುತ್ತೆ? ಬೆಳ್ಳಿ ಮೇಲೆ. ಈಗ ಗೊತ್ತಾಯ್ತಾ ಯಾಕೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿದ್ದು? ಹರಿಣಿ ನೋಡ್ಕೊಳ್ಳೋಕ್ಕೆ ಬೆಳ್ಳಿ ಪಡೋ ಕಷ್ಟನ ನೋಡಿ ನಾವು ಸ್ವಲ್ಪ ಸಂತೋಷ ಪಡೋಣ. ಆಮೇಲೆ ಬೆಳ್ಳಿ ಕೈಯಿಂದಲೇ ಹರಿಣಿನ ಕೊಂದ್ಸೋಣ. ಆಗ ಹರಿಣಿ ಸ್ಮಶಾನಕ್ಕೆ, ಬೆಳ್ಳಿ ಜೈಲಿಗೆ. ಒಂದೇ ಏಟಿಗೆ 2 ಹಕ್ಕಿ. ಹೇಗಿದೆ? ನಿಮ್ಮ ಬುದ್ಧಿ ಮುಂದೆ ನಮ್ಮೆಲ್ಲರ ಬುದ್ಧಿ ಏನೇನೂ ಇಲ್ಲ. ಹ್ಯಾಟ್ಸ್ ಆಫ್ ಅತ್ತೆ. ಗಾಯ ಎಲ್ಲ ವಾಸಿ ಆದಮೇಲೆ ಯಾವಾಗಲೂ ಬೆಡ್ ಮೇಲೆ ಮಲಗಿಸ್ಬೇಡಿ. ಅಂದರೆ ವೀಲ್ ಚೇರಲ್ಲಿ ಸ್ವಲ್ಪ ಸುತ್ತಾಡಿಸಿ ಆಚೆ ಎಲ್ಲನೂ. ಮತ್ತು ರಿಪೋರ್ಟ್ ಕೆಳಗಡೆ ಕೊಟ್ಟಿರ್ತೀನಿ, ತಗೊಳ್ಳಿ. ನಾನು ಬರಲ್ಲ.